ಬೆಂಗಳೂರಿನಲ್ಲಿ ಮಾನವೀಯತೆ ಮರೆಯಾಗ್ತಿದ್ಯಾ? ಹೆಸರಿಗೆ ಇದು ಉದ್ಯಾನ ನಗರಿ, ಆದ್ರೆ ಇಲ್ಲಿ ಮನುಷ್ಯತ್ವಕ್ಕೆ ಬೆಲೆನೇ ಇಲ್ವಾ? ಇಂಥದೊಂದು ಪ್ರಶ್ನೆ ಇದೀಗ ಮೂಡ್ತಿದೆ. ಹೀಗೆ ಅಮಾನವೀಯವಾಗಿ ನಡೆದುಕೊಂಡಿದ್ರಿಂದ ಬಾಳಿ ಬದುಕಬೇಕಿದ್ದ ವ್ಯಕ್ತಿಯ ಜೀವ ಮತ್ತೆ ಬಾರದ ಲೋಕಕ್ಕೆ ಪಯಣ ಬೆಳೆಸಿದೆ. ಮಾನವೀಯತೆಯನ್ನೇ ಮರೆತು ಹೋದ್ರ ರಾಜಧಾನಿಯ ಜನತೆ. ನಡು ರಸ್ತೆಯಲ್ಲಿ ನರಳಾಡಿದ್ರು ಸಹಾಯಕ್ಕೆ ಬಾರದ ಜನ. ಗ್ಯಾರಂಟಿ ನ್ಯೂಸ್ನಲ್ಲಿ ದಂಪತಿಯ ಕರುಣಾಜನಕ ಕಥೆ. ಹೀಗೆ ರಸ್ತೆಯಲ್ಲಿ ಸಹಾಯಕ್ಕಾಗಿ ಅಂಗಲಾಚ್ತಾ ಇರೋ ಈ ದೃಶ್ಯ ನೋಡಿದ್ರೆ ಎಂಥವರ ಮನಸ್ಸು ಕೂಡ ಮಿಡಿಯದೇ ಇರಲ್ಲ. ಆದರೆ ಈ ತಾಯಿಯ ಕೂಗಿಗೆ ಯಾರೂ ಮರಗದೆ ಕಲ್ಲು ಹೃದಯದ ರೀತಿ ವರ್ತಿಸಿದ್ದಾರೆ. ಈ ದೃಶ್ಯ ಕಂಡು ಬಂದಿರೋದು ಬನಶಂಕರಿ ಸಮೀಪದ ಕದ್ರೇನಹಳ್ಳಿ ಅಂಡರ್ ಪಾಸ್ನ ಬಳಿ. ಮಧ್ಯರಾತ್ರಿಯ ವೇಳೆ ನಡು ರಸ್ತೆಯಲ್ಲಿ ಗಂಡನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಯಾರಾದ್ರೂ ಕಾಪಾಡಿ ಅಂತ ಎಷ್ಟು ಪರಿಪರಿಯಾಗಿ ಬೇಡ್ಕೊಳ್ತಾ ಇದ್ರು, ಯಾರು ಕೂಡ ಸಹಾಯಕ್ಕೆ ಬರಲಿಲ್ಲ. ಹೀಗಾಗಿ 9 ನಿಮಿಷಗಳಲ್ಲಿ ಗಂಡ ವೆಂಕಟರಮಣನ್ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ದೃಶ್ಯ ನೋಡಿದ್ರೆ ಎಂಥವ್ರಿಗೂ ಮನಸ್ಸು ಕರಗದೇ ಇರಲ್ಲ. ಆದ್ರೆ ಬೆಂಗಳೂರಿನ ಜನತೆ ಮಾನವೀಯತೆಯನ್ನೇ ಮರ್ತಿದ್ದಾರೆ. ಇದೇ ತಿಂಗಳ 12ನೇ ತಾರೀಕಿನಂದು ನಸುಕಿನ ಜಾವ 3:30 ಸುಮಾರಿಗೆ ವೆಂಕಟರಮಣನ್ಗೆ ಮನೆಯಲ್ಲಿ ಎದೆನೋವು ಕಾಣಿಸಿಕೊಂಡಿದೆ. ತಕ್ಷಣ ಹೆಂಡತಿ ಪಕ್ಕದಲ್ಲೇ ಇದ್ದ ಖಾಸಗಿ ಆಸ್ಪತ್ರೆಗೆ ಮೊದಲು ಹೋಗಿ ಪ್ರಥಮ ಚಿಕಿತ್ಸೆ ಕೊಡಿಸಿದ್ದಾರೆ. ಇಲ್ಲಿ ಇಸಿಜಿ ಮಾಡಿಸಿದಾಗ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿರೋದು ಗೊತ್ತಾಗಿದೆ. ತಕ್ಷಣವೇ ಆಸ್ಪತ್ರೆ ವೈದ್ಯರು ಜಯದೇವ ಆಸ್ಪತ್ರೆಗೆ ಹೋಗಿ ಅಂತ ಸಲಹೆ ಕೊಟ್ಟರು. ಆಗ ಯಾವುದೇ ಆಟೋಗಳು ಕ್ಯಾಬ್ಗಳು ಸಿಗದ ಹಿನ್ನೆಲೆ ತನ್ನ ಬೈಕ್ನಲ್ಲಿಯೇ ಜಯದೇವ ಆಸ್ಪತ್ರೆಗೆ ಹೋಗೋಕೆ ದಂಪತಿ ಮುಂದಾದ್ರು. ಮಾರ್ಗದ ಮಧ್ಯದಲ್ಲಿ ಮತ್ತೆ ಹಾರ್ಟ್ ಅಟ್ಯಾಕ್ ಆಗಿದೆ. ಈ ವೇಳೆ ಮತ್ತೊಂದು ಬೈಕ್ಗೆ ಡಿಕ್ಕಿ ಹೊಡೆದು ಕೆಳಗೆ ಬಿದ್ದಿದ್ದಾರೆ. ಈ ವೇಳೆ ಸಹಾಯಕ್ಕಾಗಿ ಆತನ ಪತ್ನಿ ಅಂಗಲಾಚಿದ್ರು ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಸ್ಥಳದಲ್ಲೇ ವೆಂಕಟರಮಣನ್ನ ಜೀವ ಹಾರಿ ಹೋಗಿತ್ತು. ಈ ದಂಪತಿಗಳು ಕಳೆದ ಹಲವು ವರ್ಷಗಳಿಂದ ಬನಶಂಕರಿ ಬಳಿ ಇರುವ ಇಟ್ಟಮಡುವಿನಲ್ಲಿ ವಾಸವಿದ್ರು. ಕಳೆದ 5 ವರ್ಷದ ಹಿಂದೆ ಮದುವೆಯಾಗಿದ್ರು. ಈತ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಾ ಇದ್ದ. ಆದ್ರೆ ಬೆಂಗಳೂರಿಗರ ಅಮಾನವೀಯತೆಯಿಂದ ಒಂದು ಜೀವ ಬಲಿಯಾಗಿದೆ. 9 ನಿಮಿಷಗಳ ಕಾಲ ಹೆಂಡತಿ ರಸ್ತೆಯಲ್ಲಿ ಬಂದ ಎಲ್ಲಾ ವಾಹನಗಳನ್ನ ತಡೆದು ಸಹಾಯಕ್ಕೆ ಬೇಡಿದ್ರು ಕೂಡ ಯಾರ ಮನಸ್ಸು ಕರಗಲಿಲ್ಲ. ಈ ದೃಶ್ಯಗಳು ಗ್ಯಾರಂಟಿ ನ್ಯೂಸ್ಗೆ ಲಭ್ಯ ಆಗಿದೆ. ಒಟ್ಟಾರೆ ಬೆಂಗಳೂರಿಗರ ಕಲ್ಲು ಹೃದಯಕ್ಕೆ ಒಂದು ಅಮಾಯಕ ಜೀವ ಬಲಿಯಾಗಿದೆ. 9 ನಿಮಿಷಗಳ ಕಾಲ ನಡು ರಸ್ತೆಯಲ್ಲಿ ನರಳಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಇನ್ನಾದ್ರೂ ಬೆಂಗಳೂರಿಗರು ಸಂವೇದನೆಯನ್ನ ಮರೆಯದೇ ಇರಲಿ. ಉಲ್ಲಾಸ್ ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.